ಹಲೋ ಸೂಪರ್ ಮಾಮ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬ ಅವತ್ತಿನ ಹಿಂದಿನ ದಿನ ನಾನು ಏನೇನು ತಯಾರಿ ಮಾಡ್ಕೊಂಡಿದ್ದೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬಿಲ್ವ ಪತ್ರಿ, ಬಿಲ್ವದಳ ಅಂತೀವಲ್ಲ, ಇದು ಕಂಪಲ್ಸರಿ ಶಿವರಾತ್ರಿ ದಿನ ಏರಿಸಲೇಬೇಕು. ಇದು ಗಿಡ ಭಾಳ ಎತ್ತರದಲ್ಲಿದೆ, ಅಂದದಿಲ್ಲ ಅಂತೇಳಿ ನನ್ನ ಮಗನ ಕೂಡ ನಾನು ಅರಿಸಿ ಇಟ್ಕೊಂಡಿದ್ದೀನಿ. ನವರಾತ್ರಿಯಲ್ಲಿ ಹೇಗೆ ನಾವು ಬನ್ನಿ ಗಿಡ, ಬನ್ನಿ ಪತ್ರಿಗೆ ಎಷ್ಟು ವಿಶೇಷ ಸ್ಥಾನ ಇದೆ, ಹಾಗೆ ಕಾರ್ತಿಕ ಮಾಸದಲ್ಲಿ ತುಳಸಿಗಿನ್ನೂ ತುಂಬ ವಿಶೇಷವಾದ ಸ್ಥಾನ ಇದೆಯಲ್ಲ, ಹಾಗೆ ಶಿವರಾತ್ರಿ ದಿನ ಈ ಬಿಲ್ವ ದಳಕ್ಕೆ, ಬಿಲ್ವ ಪತ್ರಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನಾವು ಭಕ್ತಿಯಿಂದ ಅವತ್ತು 1 ಆಗಲಿ 5 ಆಗಲಿ 108 ದಳಗಳನ್ನು ಅರ್ಪಿಸ್ತಾರೆ. ನಿಮ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ದಳಗಳು ಸಿಗ್ತದೋ ಆ ರೀತಿ ಅರ್ಪಿಸ್ಬೇಕು. ಅದಕ್ಕಾಗಿ ಆ ದಳಗಳನ್ನು ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅವು ಕಟ್ಟಾಗಿರ್ತಾವಲ್ಲ, 2 ಇದ್ದು ದಳಗಳನ್ನು ಏರಿಸಬಾರ್ದು. ಹಾಗಾಗಿ ನಾನು ಒಂದೊಂದೇ 3 ದಳಗಳನ್ನ ಬಿಡಿಸಿಟ್ಕೊಂಡಿದ್ದೀನಿ. 1 ಡೇ ಬಿಫೋರೇ ನಾನು ಇದನ್ನು ಮಾಡಿದ್ದೆ, ಎಲ್ಲ ವಿಡಿಯೋನು 1 ಡೇ ಬಿಫೋರೇ. ಇದು ನೋಡಿ ಎಕ್ಕೆ ಗಿಡ, ಎಕ್ಕೆ ಇದನ್ನು ಬತ್ತಿ ಮಾಡಿ ಹಚ್ತಾರಲ್ಲ ಹತ್ತಿ, ಅದು ಈ ಕಾಯಿಂದನೇ ಒಣಗಿದ ಮೇಲೆ ಅದರ ಹೊಟ್ಟೆ ಹೊಡೆಯುತ್ತೆ, ಅದರಲ್ಲಿ ಹತ್ತಿ ಇರ್ತದ, ಅದರಿಂದನೂ ಬತ್ತಿ ಮಾಡಿ ಹಚ್ತಾರೆ. ನಾನು ಎಕ್ಕೆ ಹೂವನ್ನು ಮತ್ತು ಎಕ್ಕೆ ಮೊಗ್ಗೆಗಳನ್ನು ಹರ್ಕೊಂಡು ಬಂದಿದ್ದೀನಿ. ಯಾಕಂದರೆ ಇದು ಶಿವನಿಗೆ ಪ್ರಿಯವಾದ ಹೂಗಳಲ್ಲಿ ಇದು ಒಂದು. ಅತ್ತಗ ಬಿಳಿ ಹೂವು ಅಂದರೆ ತುಂಬ ಇಷ್ಟ ಅಲ್ಲ, ನಾನು ಮಲ್ಲಿಗೆ ಹೂವು ತರಿಸಿದ್ದೀನಿ. ಅದ್ರ ಜೊತೆಗೆ ಇವ್ರದ್ದು ಒಂದು ಹಾರ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತೇಳಿ 1 ಡೇ ಬಿಫೋರ್ ತಂದಿಟ್ಕೊಂಡಿದ್ದೀನಿ. ಯಾಕಂದರೆ ಶಿವರಾತ್ರಿ ದಿನ ನಾವು ಉಪವಾಸ ಇರ್ತೀವಲ್ಲ, ಅವತ್ತಿನ ದಿನ ಎಲ್ಲ ತಿರುಗಾಡಬೇಕು, ತಂದ್ಕೋಬೇಕಂದ್ರೆ ನೀರಡಿಕೆ ಆದಂಗೆ ಆಗ್ತದ. ಅದಕ್ಕಾಗಿ ಯಾವುದೇ ಹಬ್ಬಗಳಿರಲಿ 1 ಡೇ ಬಿಫೋರೇ ನೆಕ್ಸ್ಟ್ ಡೇಗೆ ಏನೇನು ಬೇಕು ಎಲ್ಲನೂ ಪ್ರಿಪೇರ್ ಮಾಡ್ಕೊತೀನಿ. ಈ ವಿಡಿಯೋ ಮಾಡೋ ಉದ್ದೇಶನೂ ಅದಕ್ಕಾಗಿ. ನಿಮ್ಮಲ್ಲಿ ಯಾರಾದರೂ ಈ ರೀತಿ ಮಾಡಿಕೊಂಡ್ರೆ ನಿಮಗೂ ಯೂಸ್ ಆಗ್ಬೋದು ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ಶಿವರಾತ್ರಿ ಹಬ್ಬ ಒಂದೇ ಅಲ್ಲ, ಯಾವುದೇ ಪ್ರತಿ ಹಬ್ಬನೂ ತಂದೇ ಆದ ಒಂದು ವಿಶೇಷತೆ ಸ್ಥಾನ ಒಂದೇ ಒಂದಿರುತ್ತೆ. ಹಾಗಾಗಿ ನಾವು ಪ್ರತಿಯೊಂದು ಹಬ್ಬಕ್ಕೂ ಈ ರೀತಿ ಪೂರ್ವ ಸಿದ್ಧತೆ ಮೊದಲೇ ಮಾಡಿಕೊಂಡ್ರೆ ಹಬ್ಬದ ದಿನ ಹಡಾಹುಡಿ ಟೆನ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಈಗ ನೋಡಿ, ನಾನು ಎಲ್ಲ ಮೊಗ್ಗೆದು ಒಂದು ಹಾರ ಮಾಡ್ಕೊಂಡಿದ್ದೀನಿ, ಅದರ ಜೊತೆಗೆ ಹೂವಿಂದೂ ಒಂದು ಹಾರ ಮಾಡ್ಕೊಂಡಿದ್ದೀನಿ. ಹಾಗೆ ಶಿವರಾತ್ರಿ ದಿನ ಉತ್ತರಾಣಿ ಕಡ್ಡಿಯಿಂದ ದೀಪ ಬೆಳಗೋದು ತುಂಬಾ ಮುಖ್ಯ. ನಾವು ಚಿಕ್ಕವರಿದ್ದಾಗಿಂದನೂ ಈ ಉತ್ತರಾಣಿ ಕಡ್ಡಿನ ಬೆಳಗ್ತಾನೆ ಬಂದಿದ್ದೀವಿ. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಇದಕ್ಕೆ ಮುಳ್ಳಿರ್ತಾವ, ಹಾಗಾಗಿ ನೀವು ನಿಧಾನಕ್ಕೆ ಹರ್ಕೊಂಡು ಬರಬೇಕು. ಇದರ ಎಲೆಗಳನ್ನೆಲ್ಲ ತೆಗೆದು ಕಡ್ಡಿಗಳನ್ನಾಗಿ ಕಟ್ ಮಾಡ್ಕೋಬೇಕು. ಆ ಕಡ್ಡಿಗೆ ಮುಳ್ಳಿರ್ತಾವಲ್ಲ, ಈ ರೀತಿ ಚಾಕು ಸಹಾಯದಿಂದ ಆ ಮುಳ್ಳನ್ನೆಲ್ಲ ತೆಗಿಬೇಕು. ಇವು ಬಟ್ಟೆಗೆ, ಕೈಗೆ ಬೇಗನೆ ಹತ್ಕೊಳ್ಳುತ್ತೆ. ನಿಮ್ಗೆ ಎಷ್ಟು ಸೈಜ್ ಬೇಕು, ಒಂದು ಗೇಣು ಅಷ್ಟು ಸೈಜಷ್ಟು ಮುಳ್ಳನ್ನೆಲ್ಲ ಕ್ಲೀನ್ ಮಾಡಿ ಕಡ್ಡಿಗಳನ್ನು ಮಾಡ್ಕೋಬೇಕು. ಇದು ಒಬ್ಬರಿಗೆ 2 ಕಡ್ಡಿಗಳಿಗೆ ದೀಪನ ಹಚ್ತೀವಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನರಿಗೆ, ಅಥವಾ ಪಕ್ಕದಲ್ಲಿ ಶಿವಾಲಯ ಇತ್ತಂದರೆ ಹೇಗೂ ಅವತ್ತಿನ ದಿನ ಶಿವಾಲಯಕ್ಕೆ ಹೋಗ್ತೀವಲ್ಲ, ಅಲ್ಲಿಗೇನು 2 ಬತ್ತಿ ಒಯ್ದರೆ ಚೆನ್ನಾಗಿ. ಈಗ ನೀವು ಕಡ್ಡಿಗಳನ್ನೆಲ್ಲ ಮುಳ್ಳಿಂದ ಬೇರ್ಪಡಿಸಿದ್ಮೇಲೆ ಹೊಸ ಹತ್ತಿ ಬರುತ್ತೆ. ಈಗ ನಾವು ಅದರಿಂದನೇ ಮಾಡೋದು. ಇಲ್ಲ ಮನೇಲಿ ಯಾವುದಾದ್ರೂ ಹತ್ತಿ ಇದ್ದರೆ ಅದರಿಂದ ಸಹಿತ ನೀವು ಮುಂದುಗಡೆ ಈ ರೀತಿ ಹತ್ತಿನ ಬಿಡಿಸ್ಕೊಂಡು ಸುತ್ಕೊಬಿಡ್ಬೇಕು. ಇದರ ಎಲೆಗಳು ಸಹಿತ ತುಂಬ ಔಷಧಿ ಗುಣ ಇರ್ತದ. ಅದನ್ನು ನೀವು ಬಿಸಾಡಬೇಡಿ. ಬಿಸಿಲಲ್ಲಿ ಅಥವಾ ನೆರಳಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಡೈಲಿ 1 ಚಿಟಿಕೆ 2 ಬೆರಳಿಗೆ ಎಷ್ಟು ಬರುತ್ತಲ್ಲ ಅಷ್ಟು ನೀವು ನೀರಲ್ಲಿ ನುಂಗಿ ಸೇವಿಸೋದ್ರಿಂದನೂ ಆರೋಗ್ಯನೂ ತುಂಬ ಸುಧಾರಣೆ ಆಗುತ್ತಂತ. ಅವಾಗೆಲ್ಲ ಹಾಗೆ ಮಾಡಿ ಕೊಡ್ತಾಯಿದ್ರು. ಈಗೆಲ್ಲ ಫಾಸ್ಟ್ ಜನ್ರೇಷನ್ ಆಗಿದೆಲ್ಲ, ಅಷ್ಟು ಒಪ್ಪಿಗೆನೂ ಯಾರಿಗೂ ಇಲ್ಲ. ಈಗ ನೋಡಿ, ನಾನು ಕಡ್ಡಿಗೆ ಈ ರೀತಿ ಬತ್ತಿಗಳನ್ನು ಸುತ್ತಾ ಇದ್ದೀನಿ. ಏರ್ ಬಡ್ ಹೆಂಗಿರುತ್ತಾ ಮುಂದ್ಗಡೆ ಆ ರೀತಿ ಇಟ್ಕೊಂಡು ನಾನು ತುಪ್ಪದಲ್ಲಿ ದೀಪ ಹಚ್ತೀನಲ್ಲ, ನಮ್ಮ ಮನೇಲೇ ಆಲ್ರೆಡಿ ಈ ಥರ ಒಂದು ತುಪ್ಪದ ಪ್ಯಾಕೆಟ್ ತಂದಿಟ್ಟಿದ್ದೆ. ಅದರಲ್ಲಿ ಈ ತುಪ್ಪ ಕರಗಿಸಿ ಅದರಲ್ಲಿ ಬತ್ತಿನ ಹದುತ್ತಾ ಇದ್ದೀನಿ. ನೋಡಿ, ಈ ಥರ ಡಿಪ್ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಚೆನ್ನಾಗಿ ಉರಿಯುತ್ತೆ. ಈಗ ಅಂದರೆ ನಮಗೂ ತುಪ್ಪ, ಆಕಳು ತುಪ್ಪಕ್ಕೆ ಏನು ಕೊರತೆ ಇಲ್ಲ. ಇಲ್ಲಿ ಕಸ್ಬೆ ಕ್ಯಾಂಪಿಂತ ಅಲ್ಲಿ ಆಕಳ ತುಪ್ಪ ಚೆನ್ನಾಗಿ ಕೊಡ್ತಾನೆ ಒಂದು ಹುಡುಗ, ಶಿವು ಅಂತ. ಆ ಹುಡುಗ ತಂದು ಕೊಡೋದ್ರಿಂದ ನನಗೆ ಆಕಳ ತುಪ್ಪನೂ ಮನೆಯಲ್ಲಿ ದೀಪ ಹಚ್ಚೋದಕ್ಕೆ ತುಂಬಾ ಅನುಕೂಲ ಆಗಿದೆ. ಈಗ ನೋಡಿ, ಇದ್ರ ಜೊತೆಗೆ ನಾನು 365 ಬತ್ತಿ ಸಹಿತ ಅವತ್ತು ಹಚ್ತೀನಿ ಶಿವರಾತ್ರಿ ದಿನ. ನಾನು ಹತ್ತಿಯಿಂದನೇ ಬಿಡಿಸಿ 365 ಮಾಡ್ತಾಯಿದ್ದೆ ಆವಾಗ. ಈಗ ಅಷ್ಟು ಟೈಮ್ ಇಲ್ಲ ಅನ್ನೋರು ಈ ರೀತಿ ಲಡಿ ಸಿಕ್ಕತ್ತಲ್ಲ, ಇದರಿಂದನೂ ಒಂದೊಂದಾಗಿ ಕಟ್ ಮಾಡಿ ಹಚ್ಚಿ 365 ಮಾಡ್ಕೊಳ್ಳಿ. ಇಲ್ಲಾಂದರೆ ಈಗ ರೆಡಿಮೇಡ್ ಸಿಕ್ಕತ್ತಲ್ಲ 365 ಬತ್ತಿನೇ ಸಿಕ್ಬಿಡುತ್ತೆ. ಕಾರ್ತಿಕ ಮಾಸದಲ್ಲೆಲ್ಲ ಹಚ್ತೀವಲ್ಲ, ಅದು ಇವತ್ತಿನ ದಿನ ಒಂದಿನ ಹಚ್ಚಿದ್ರೂ ತುಂಬಾ ವಿಶೇಷ. 1 ವರ್ಷ ಪೂರ ಹಚ್ಚಿದಷ್ಟು ಪುಣ್ಯಫಲ ಸಿಕ್ಕತ್ತಂತ. ಹಾಗಾಗಿ ನಾನು
ಒನ್ ಡೇ ಬಿಫೋರೇ ಇದನ್ನು ಸಹಿತ ತುಪ್ಪದಲ್ಲಿ ನೆನೆಸಿ ಇಟ್ಬಿಡ್ತೀನಿ. ನೀವು ಒನ್ ಡೇ ಬಿಫೋರೇ ಹಿಂಗೆ ನೆನೆಸಿಡೋದ್ರಿಂದ ದೀಪ ಚೆನ್ನಾಗಿ ಉರಿಯುತ್ತೆ. ಹಾಗಾಗಿ ಇನ್ನು ಪೂಜೆಗೆ ಮಾವಿನ ತಪ್ಪಲ ಬೇಕು. ಅವತ್ತೇ ನೀನು ಹರ್ಕೊಂಡು ಬಾ ಅಂತ ಮನೆಯಾಗ ಎಲ್ಲರಿಗೂ ಕೇಳಬೇಕು. ಅವ್ರು ಆಗಲ್ಲ ಅಂತಾರೆ, ಮತ್ತು ಜಗಳ, ಅವತ್ತಿನ ದಿನ ಜಗಳ ಆಡಬಾರ್ದಲ್ಲ, ಅದಕ್ಕಾಗಿ. ಇನ್ನು ಪೂಜೆಗೆ ಪಂಚಾಮೃತಕ್ಕೆ ಏನೇನು ಬೇಕು, ಹಾಲು, ಎಳೆನೀರು, ಕಬ್ಬಿನ ಹಾಲು, ನೈವೇದ್ಯಕ್ಕಾಗಿ ಕಾಳುಗಳನ್ನು ಮುಂಚೆ ನೆನೆ ಹಾಕಿಟ್ಟಿದ್ದೀನಿ. 108 ಬಿಲ್ವ ದಳಗಳನ್ನು ತೆಗೆದಿಟ್ಟಿದ್ದೀನಿ. ಆಮೇಲೆ ಪೂಜೆಗೆ ಹಣ್ಣುಗಳನ್ನು ತೊಗೊಂಡಿದ್ದೀನಿ. ಅಭಿಷೇಕಕ್ಕಾಗಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಎಲ್ಲ ತೊಗೊಂಡಿದ್ದೀನಿ. ಬಿಳಿ ಹೂವು ಇಷ್ಟ ಅಲ್ಲ ದೇವರಿಗೆ, ಅದಕ್ಕಾಗಿ ನಾನು ಎಕ್ಕೆ ಹೂವಿನ ಜೊತೆಗೆ ಮಲ್ಲಿಗೆ ಹೂವನ್ನು ತೊಗೊಂಡಿದ್ದೀನಿ. ಇನ್ನು ಪೂಜೆ ಸಾಮಾನು ಏನೇನು ಬೇಕು, ಶಿವನಿಗೆ ವಿಭೂತಿ ಬೇಕು, ಗಂಧ, ಕರ್ಪೂರ, ಅವೆಲ್ಲನೂ ಒಂದು ಕಡೆ, ಎಲ್ಲನೂ ದೇವ್ರ ಮನೆಯಲ್ಲೇ ಇರುತ್ತೆ. ಬಟ್ ನಾವು ಪೂಜೆ ಕುಂತಾಗ ಒಂದು ಸಿಕ್ಕರೆ ಒಂದು ಸಿಗಲ್ಲ. ಈ ರೀತಿ ಹಡಾಹುಡಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಾಪೆಗಳನ್ನೆಲ್ಲ ತೊಳೆದು ಹಾಕ್ಕೊಂಡು, ಮತ್ತು ನಾವು ಮಣೆ ಮೇಲೆ ಅಭಿಷೇಕ ಮಾಡ್ತೀವಲ್ಲ, ಆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, 2 ಹಾರಗಳು, ಯಾವ್ಯಾವ ಸಾಮಾನು ಕೆಡ್ತಾವಲ್ಲ ಅವೆಲ್ಲ ಫ್ರಿಜ್ಜಲ್ಲಿ ಇಡಬೇಕು. ಯಾವ ಕೆಡಂಗಿಲ್ಲಲ್ಲ ಅವೆಲ್ಲ ಸೈಡಲ್ಲಿ ಇಡಬೇಕು. ಅಕ್ಷತೆ ಕಲಿಸ್ಕೊಳ್ಳೋದಕ್ಕೆ ಅಕ್ಕಿ ಮತ್ತು ನೈವೇದ್ಯಕ್ಕಾಗಿ ಡ್ರೈ ಫ್ರೂಟ್ಸು ಎಲ್ಲನೂ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಪ್ರತಿ ಹಬ್ಬಕ್ಕೂ ಅಷ್ಟೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಡೇ ನಾನು ಒಬ್ಬಳೇ ಇರ್ತೀನಲ್ಲ, ನನ್ನ ಮಗಳು ಡ್ಯೂಟಿಗೆ ಹೋಗಿದ್ರು ನನಗೆ ಕಷ್ಟ ಆಗೋದಿಲ್ಲ. ನೀವು ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.